ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಊಟದ ಮಹತ್ವ ಎಂಬ ನೀತಿ ಕಥೆಯನ್ನು ನೋಡೋಣ ಬನ್ನಿ. ಕನಕಪುರ ಎಂಬ ಹಳ್ಳಿಯಲ್ಲಿ ಸುರೇಶ ಅವನ ಮಗಳ ಜೊತೆಗೆ ವಾಸವಾಗಿದ್ದನು. ಅವರು ತುಂಬಾ ಬಡವರಿದ್ದರು. ತರಕಾರಿಯ ವ್ಯಾಪಾರವನ್ನು ಮಾಡಿ ಜೀವನವನ್ನು ಸಾಗಿಸುತ್ತಿದ್ದರು. ಒಂದು ದಿನ ವ್ಯಾಪಾರವನ್ನು ಮುಗಿಸಿ ಮನೆಗೆ ಬರಬೇಕಾದರೆ ರಸ್ತೆಯಲ್ಲಿ ಕಾರು ಡಿಕ್ಕಿ ಹೊಡೆದು ಅವನ ಕೈ ಕಾಲುಗಳಿಗೆ ತುಂಬಾ ಪೆಟ್ಟಾಯಿತು. ಮನೆಗೆ ಬಂದು, ಮಗಳೇ ಮೀನಾ, ಎಲ್ಲಿದ್ದೀಯಾ? ನನಗೆ ಸಹಾಯ ಮಾಡು ಬಾ ಎಂದು ಕರೆದನು. ಇದನ್ನು ಕೇಳಿ ಓಡುತ್ತಾ ಬಂದು, ಅಪ್ಪ ಏನಾಯಿತು ಎಂದು ಅಳಲು ಪ್ರಾರಂಭಿಸಿದಳು. ಆಗ ಸುರೇಶ ರಸ್ತೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿದನು. ಇದನ್ನು ಕೇಳಿ ಮೀನಾ, ಇನ್ನು ಮನೆ ಹೇಗೆ ನಡೆಸೋದು? ಬೇಳೆಕಾಳುಗಳು ಕೂಡ ಕಡಿಮೆನೇ ಇದೆ ಮತ್ತು ಇಷ್ಟು ಜೋರಾದ ಮಳೆಯಲ್ಲಿ ಕೆಲಸ ಆದರೂ ಎಲ್ಲಿ ಹುಡುಕಲಿ ಎಂದು ಯೋಚಿಸತೊಡಗಿದಳು. ಸುರೇಶನ ಮನೆಯಿಂದ ಸ್ವಲ್ಪವೇ ದೂರದಲ್ಲಿ ರಾಜೇಗೌಡರ ಮನೆ ಇತ್ತು. ಅವರು ಊರಲ್ಲಿ ತುಂಬಾ ಶ್ರೀಮಂತರಿದ್ದರು ಹಾಗೂ ಅವರಿಗೆ ಒಬ್ಬ ಮಗ ಇದ್ದನು. ಅವನ ಹೆಸರು ರಾಹುಲ್. ಅವನಿಗೆ ಶ್ರೀಮಂತಿಕೆಯ ಬಗ್ಗೆ ತುಂಬಾ ಗರ್ವ ಮತ್ತು ಅಹಂಕಾರ ಇತ್ತು. ಕೆಲವು ದಿನಗಳ ಹಿಂದೆ ರಾಜೇಗೌಡರು ಮೀನಾಳ ತಂದೆಯ ಬಳಿ, ನಮ್ಮ ಮನೆಗೆ ಒಬ್ಬ ಮನೆ ಕೆಲಸದವಳು ಬೇಕಾಗಿದ್ದಾಳೆ, ಯಾರಾದರೂ ಇದ್ದರೆ ಕಳಿಸು ಎಂದು ಹೇಳುವುದನ್ನು ಇವಳು ಕೇಳಿಸಿಕೊಂಡಿದ್ದಳು. ಇದು ನೆನಪಿಗೆ ಬಂದು ಮೀನಾ ರಾಜೇಗೌಡರ ಬಳಿ ಹೋಗಿ, ಗೌಡರೇ, ನಿಮ್ಮ ಮನೆಗೆ ಮನೆ ಕೆಲಸದವಳು ಬೇಕಾಗಿದ್ದಾಳೆ ಎಂದು ಕೇಳಿದ್ದೆ, ನನಗೆ ಆ ಕೆಲಸ ಕೊಡುವಿರಾ? ಹೌದು, ಆದರೆ ನೀನಿನ್ನು ಚಿಕ್ಕವಳು, ಎಲ್ಲ ಮನೆ ಕೆಲಸನ ನೀ ಹೇಗೆ ಮಾಡ್ತೀಯಾ? ಅದಕ್ಕೆ ಮೀನಾ, ನಾ ಮಾಡ್ತೀನಿ ಗೌಡ್ರೆ, ಕೆಲಸದ ಅವಶ್ಯಕತೆ ತುಂಬ ಇದೆ. ಅಪ್ಪ ಕೂಡ ಕಾರು ಅಪಘಾತಕ್ಕೀಡಾಗಿ ಎದ್ದೇಳಲೂ ಆಗುತ್ತಿಲ್ಲ ಹಾಗೂ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಿದೆ. ನಿಮಗೆಷ್ಟು ದುಡ್ಡು ಸರಿ ಅನಿಸುತ್ತೋ ಅಷ್ಟೇ ಕೊಡಿ. ಆಗ ರಾಜೇಗೌಡ, ಕಡಿಮೆ ದುಡ್ಡಿನಲ್ಲಿ ಮನೆ ಕೆಲಸದವಳು ಸಿಕ್ಕಳು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಾಳೆಯಿಂದ ಕೆಲಸಕ್ಕೆ ಬಾ ಎಂದನು. ಮಾರನೇ ದಿನ ಮೀನಾ ಬೆಳಿಗ್ಗೆ ಬೇಗ ಎದ್ದು ತನ್ನ ಮನೆ ಕೆಲಸವನ್ನೆಲ್ಲ ಮುಗಿಸಿ ತಂದೆಗೆ ಮಾತ್ರೆಗಳನ್ನು ಕೊಟ್ಟು ಗೌಡರ ಮನೆಗೆ ಹೋಗಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಬರುವಾಗ, ಗೌಡ್ರೆ, ಎಲ್ಲ ಕೆಲಸ ಮುಗಿತು, ನಾ ಇನ್ನು ಮನೆಗೆ ಹೋಗ್ಲಾ ಎಂದಳು. ಆಗ ಗೌಡರು, ಸರಿ, ಆದರೆ ನಾಳೆ ಬೇಗ ಬಾ, ರಾಹುಲನ ಗೆಳೆಯರು ಮನೆಗೆ ಊಟಕ್ಕೆ ಬರುತ್ತಿದ್ದಾರೆ, ಅವರಿಗೆ ನೀನು ಅಡುಗೆಯನ್ನು ಮಾಡಬೇಕು ಎಂದನು. ಸರಿ ಎಂದು ಮೀನಾ ತನ್ನ ಮನೆಗೆ ಬಂದು ಅಡುಗೆ ಮಾಡಲು ನೋಡಿದಳು. ಆದರೆ ಅಡುಗೆ ಮಾಡಲು ಯಾವ ಸಾಮಗ್ರಿಯೂ ಇರಲಿಲ್ಲ. ಆಗ ಮೀನಾಗೆ ಬುಟ್ಟಿಯಲ್ಲಿ ನೆನ್ನೆ ಮಾಡಿದ ಒಂದು ರೊಟ್ಟಿ ಕಂಡಿತು. ಅದನ್ನು ತೆಗೆದುಕೊಂಡು ಅಪ್ಪನಿಗೆ ಊಟಕ್ಕೆ ಕೊಡುತ್ತಾಳೆ. ಆಗ, ಮೀನಾ, ನೀನು ಊಟ ಮಾಡಬಾರಮ್ಮ ಎಂದು ಅವರಪ್ಪ ಕರೆದನು. ಬೇಡ ಅಪ್ಪ, ನಾನು ಗೌಡರ ಮನೆಯಲ್ಲೇನೇ ಊಟ ಮಾಡಿ ಬಂದಿದ್ದೇನೆ ಎಂದು ಸುಳ್ಳು ಹೇಳಿ ಹಸಿವಿನಿಂದ ಅಳುತ್ತಾ ಮಲಗಿದಳು. ಮತ್ತೆ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಗೌಡರ ಮನೆಗೆ ಹೋಗಿ ವಿಧ ವಿಧವಾದ ಅಡುಗೆಯನ್ನು ಮಾಡತೊಡಗಿದಳು. ಅಷ್ಟರಲ್ಲಿ ರಾಹುಲನ ಗೆಳೆಯರು ಮನೆಗೆ ಬಂದರು. ಸ್ವಲ್ಪ ಹೊತ್ತು ಕಳೆದ ಬಳಿಕ ಮೀನಾ ಅವರಿಗೆ ಊಟವನ್ನು ಬಡಿಸಿದಳು. ಅವರ ಊಟ ಮುಗಿದ ನಂತರ ರಾಹುಲನು ಮೀನಾಳನ್ನು ಕರೆದು, ಈ ಉಳಿದ ಆಹಾರವನ್ನು ನಾಯಿಗೆ ಹಾಕು ಎಂದನು. ಆಗ ಮೀನಾ, ತಟ್ಟೆಯಲ್ಲಿ ಎಷ್ಟೊಂದು ಬಿಟ್ಟಿದ್ದೀರಾ, ನಿಮಗೆ ಎಷ್ಟು ಬೇಕೋ ಅಷ್ಟೇ ತಟ್ಟೆಯಲ್ಲಿ ಹಾಕಿಸಿಕೊಳ್ಳಬೇಕು, ಊಟವನ್ನು ಹೀಗೆ ವ್ಯರ್ಥ ಮಾಡಬಾರದು, ಅದು ತುಂಬಾ ಅತ್ಯಮೂಲ್ಯವಾದದ್ದು ಎಂದಳು. ಇದನ್ನು ಕೇಳಿ ರಾಹುಲನಿಗೆ ಸಿಟ್ಟು ಬಂದು, ಇದು ನನ್ನ ಊಟ, ನಾನೇನು ಬೇಕಾದರೂ ಮಾಡ್ತೀನಿ, ಅದನ್ನು ಕೇಳೋಕೆ ನೀನ್ಯಾರು? ತಡಿ, ಅಪ್ಪ ಬರಲಿ, ನಿನಗೆ ಬುದ್ಧಿ ಕಲಿಸ್ತೀನಿ ಎಂದು ಹೋದನು. ಸ್ವಲ್ಪ ಸಮಯದ ಬಳಿಕ ಮೀನಾ, ಗೌಡ್ರೆ, ಈ ಉಳಿದ ಆಹಾರವನ್ನು ಮನೆಗೆ ಒಯ್ಯಲೆ, ಹೇಗಿದ್ದರೂ ನೀವು ಇದನ್ನು ಹೊರಗಡೆನೇ ಎಸೆಯುತ್ತೀರಾ? ಆಗ ಗೌಡ ಸರಿ ಎಂದನು. ಒಂದು ದಿನ ಕೆಲಸ ಮುಗಿಸಿ ಉಳಿದ ಆಹಾರವನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕಾದರೆ ರಾಹುಲನು, ಏ ಮೀನಾ, ನಿಲ್ಲು, ಏನದು ನಿನ್ನ ಕೈಯಲ್ಲಿ ಎಂದನು. ಆಗ ಗೌಡರು, ಏನಿಲ್ಲ, ಉಳಿದ ಆಹಾರವನ್ನು ಒಯ್ಯುತ್ತಿದ್ದಾಳೆ, ಬಿಡು ಎಂದನು. ಒಂದು ತಿಂಗಳ ನಂತರ ಮೀನಾ ಗೌಡರ ಬಳಿ ತನ್ನ ಸಂಬಳವನ್ನು ಕೇಳಿದಳು. ಆಗ ರಾಹುಲ, ಸಂಬಳ? ಯಾವ ಸಂಬಳ? ದಿನಾಲೂ ಉಳಿದ ಆಹಾರವನ್ನು ಮನೆಗೆ ಒಯ್ಯುತ್ತೀಯ, ನೀ ಮಾಡೋ ಕೆಲಸಕ್ಕೆ ಅದೇ ಜಾಸ್ತಿ ಆಯಿತು, ಹೊರಡು ಇಲ್ಲಿಂದ ಎಂದನು. ಕೆಲವು ತಿಂಗಳ ನಂತರ ಗೌಡರು ಕುಡಿತದ ಚಟದಿಂದ ತಮ್ಮ ಮನೆ ಮತ್ತು ಜಮೀನನ್ನು ಮಾರಿ ಬೀದಿಗೆ ಬೀಳುತ್ತಾರೆ. ಅದಾದ ಸ್ವಲ್ಪ ದಿನದಲ್ಲೇ ಗೌಡರು ಸಾಯುತ್ತಾರೆ. ಆಗ ರಾಹುಲ ಒಬ್ಬಂಟಿಯಾಗಿ ಹಸಿವಿನಿಂದ ಕಂಗೆಟ್ಟು ಅವರಿವರ ಮನೆಗೆ ಊಟವನ್ನು ಕೇಳುತ್ತಾ ಹೊರಡುತ್ತಾನೆ. ಆದರೆ ಯಾರೂ ಇವನಿಗೆ ಒಂದು ಲೋಟ ನೀರನ್ನೂ ಕೂಡ ಕೊಡಲಿಲ್ಲ. ಅದೇ ದಾರಿಯಲ್ಲಿ ಮೀನಾ ಮನೆಗೆ ಹೋಗುತ್ತಿದ್ದಳು. ಇವನನ್ನು ನೋಡಿ ನಡೆದ ವಿಷಯವನ್ನೆಲ್ಲ ಕೇಳಿ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟವನ್ನು ಬಡಿಸಿದಳು. ಆಗ ರಾಹುಲ್ ಅವಳನ್ನು ನೋಡಿ, ನಿನಗೆ ನಾನು ಎಷ್ಟೊಂದು ಕಷ್ಟ ಮತ್ತು ಅವಮಾನ ಮಾಡಿದರೂ ನನಗೇಕೆ ಊಟವನ್ನು ಕೊಟ್ಟೆ ಎಂದು ಕೇಳಿದನು. ಆಗ ಮೀನಾ, ಏಕೆಂದರೆ ಹಸಿವಿನ ಬೆಲೆ ನನಗೆ ಗೊತ್ತು,
ಶ್ರೀಮಂತರೇ ಇರಲಿ ಬಡವರೇ ಇರಲಿ ಎಲ್ಲರ ಹಸಿವು ಒಂದೇ ರೀತಿ ಇರುತ್ತೆ. ಅದಕ್ಕಾಗಿ ನಾವು ಎಂದೂ ಊಟವನ್ನು ತಟ್ಟೆಯಲ್ಲಿ ಬಿಡಬಾರದು ಮತ್ತು ಅನ್ನದ ಮುಂದೆ ಅಹಂಕಾರವನ್ನು ತೋರಿಸಬಾರದು.